ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ಏನಪ್ಪ ಅಂತಂದರೆ, ನಮ್ಮ ಅಕ್ಕನ ಮನೇಲಿ ನಡೆದಂತಹ ಲೋಕಲ್ ಫೆಸ್ಟಿವಲ್ಗೆ ಹೋಗಿದ್ವಿ. ಅಲ್ಲಿ ಏನೇನು ಪ್ರಿಪ್ರೇಷನ್ ಮಾಡ್ತಾಯಿದ್ರು ನೋಡಿ. ಮೊದಲು ದೇವಸ್ಥಾನಕ್ಕೆ ತಂಬಿಟ್ಟನ್ನ ತೊಗೊಂಡೋಗೋದಕ್ಕೆ ರೆಡಿ ಮಾಡ್ತಿದ್ದಾರೆ. ಉಳಿದಿರೋ ಕಡಲೆ ಬೀಜನ ಮಿಕ್ಸಿನಲ್ಲಿ ಪುಡಿ ಮಾಡ್ಕೊಂಡಿದ್ದಾರೆ. ಹಾಗೆ ಹುರ್ಗಡಲೆನ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಇದು ನೆನೆಸಿರೋ ಅಕ್ಕಿ. ಇದನ್ನು ಮಿಕ್ಸಿನಲ್ಲಿ ಪುಡಿ ಮಾಡಿ ಇಟ್ಕೊಂಡಿದ್ದಾರೆ. ಇದರ ಜೊತೆಗೆ ಸ್ವಲ್ಪ ಏಲಕ್ಕಿ ಮತ್ತು ಅದ್ರ ಜೊತೆಗೆ ಸ್ವಲ್ಪ ಅಕ್ಕಿ ಹಸಿಟ್ಟನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಾರೆ. ಅದನ್ನು ಕೂಡ ರುಬ್ಕೊಂಡು ಈ ರೀತಿ ಒಂದರೆ ಆಡ್ಕೋಬೇಕು. ತುಂಬ ಫಾಸ್ಟಾಗಿ ನಮ್ಮ ಸಿಸ್ಟರ್ ಮಾಡ್ತಿದ್ದಾರೆ. ಓಲೆ ಓಲೆ ಮೋಹನ ಸುಭಾ ಫ್ರೆಂಡು. ಹಾಂ ಹಾಂ ಅಕ್ಕಿ 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 ಆಮೇಲೆ ಹೇಳ್ವೆ. ಇದು ಕೊಬ್ಬರಿ ತುರಿ. ಇದನ್ನು ಬೇರೆ ಊರಕ್ಕಿ ತಂಬಿಟ್ಟು ಅಂತ ಹೇಳ್ತಾರೆ. ಸೊ ಅದಕ್ಕೆ ಮಾಡೋದಕ್ಕೆ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಹಸಕ್ಕಿ ತಂಬಿಟ್ಟಿಗೆ ಸ್ವಲ್ಪ ಬೆಲ್ಲನೂ ಹಾಕೋತಿದ್ದಾರೆ. ಅದನ್ನು ಮಿಕ್ಸಿನಲ್ಲಿ ಕೂಡ ರುಬ್ಕೋತಾರೆ. ನಮ್ಮ ಸಿಸ್ಟರು ತುಂಬ ಟೆನ್ಷನಿಂದ ಬೇಗ ಮಾಡ್ತಾ ಇದ್ದಾರೆ. ದೇವಸ್ಥಾನಕ್ಕೆ ತಂಬಿಟ್ಟನ್ನ ತಗೊಂಡು ಹೋಗೋದಕ್ಕೆ ನಮ್ಮ ಸಿಸ್ಟರ್ ಊರಿನಲ್ಲಿ ಯಾವ ರೀತಿ ತಂಬಿಟ್ಟು ಮಾಡ್ತಾರೆ ಅಂತ ಅವರೇ ವಿವರವಾಗಿ ತಿಳಿಸಿ ತೋರಿಸ್ತಿದ್ದಾರೆ ನೋಡಿ. ಇಲ್ಲಿ ಜಾಸ್ತಿ ನಮ್ಮ ಅಕ್ಕನ ಮಗಳದೇ ಮಾತು. ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದಾರೆ. ಯಾವ ರೀತಿ ಮಿಕ್ಸ್ ಮಾಡ್ಕೋತಿದ್ದಾರೆ ನೋಡಿ. ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ಕೋತಿದ್ದಾರೆ. ಫೈನಲಿ ತಂಬಿಟ್ಟು ರೆಡಿ ಆಗ್ತಿದೆ. ಹಾಗೆಯೇ ಆ ತಂಬಿಟ್ಟಿಗೆ ಅಲಂಕಾರ ಮಾಡೋದಕ್ಕೆ ಅಂತ ಗಣಗ್ಲೆ ಹೂವನ್ನ ಕಡ್ಡಿಗೆ ಹಾಕಿ ರೆಡಿ ಮಾಡಿದ್ದಾರೆ ನೋಡಿ. ಇವು ನಮ್ಮ ದೊಡ್ಡಕ್ಕ. ತಂಬಿಟ್ಟು ರೆಡಿ ಮಾಡ್ತಾ ಇರೋರು ನಮ್ಮ ಐರಣ್ಣೆ ಅಕ್ಕ. ನೋಡಿ, ತಂಬಿಟ್ಟಿಗೆ ಅರಿಶಿನ ಕುಂಕುಮ ಇಟ್ಟು ಅದಕ್ಕೆ ರೆಡಿ ಮಾಡಿದಂಥ ಗಣಗಲೆ ಒಂದು ಕಡೆಗಳನ್ನು ಅದಕ್ಕೆ ಹಾಕಿ ಅಲಂಕಾರ ಮಾಡ್ತಿದ್ದಾರೆ. ಫೈನಲಿ ತಂಬಿಟ್ಟು ನಾರ್ತಿಗೆ ತಂಬಿಟ್ಟು ರೆಡಿ. ನೆಕ್ಸ್ಟು ಉರಕ್ಕಿ ತಂಬಿಟ್ಟು. ಮನೆಗೆ ಬಂದಂಥ ಗೆಸ್ಟ್ಗಳಿಗೆ ನಮ್ಮ ಅಕ್ಕನ ಮನೇಲಿ ಉರಕ್ಕಿ ತಂಬಿಟ್ಟು ಕೊಡ್ತಾರೆ. ಅಕ್ಕಿಯನ್ನು ಚೆನ್ನಾಗಿ ಒಣಗಿಸಿ ಅದನ್ನು ಹುರಿದು ಮಿಲ್ನಲ್ಲಿ ಮಿಲ್ ಮಾಡಿಸ್ಕೊಬಂದು ಅದನ್ನು ಒಂದರೆ ಆಡ್ಕೋತಿದ್ದಾರೆ ನಮ್ಮ ಲಕ್ಷ್ಮಿ ಆಂಟಿ. ಇದು ಹುರಿದಿರೋ ಬಿಳಿ ಎಳ್ಳು. ಕೊಬ್ಬರಿ ಪುಡಿ, ಇದಕ್ಕೂ ಕೂಡ ಸ್ವಲ್ಪ ಏಲಕ್ಕಿನ ಪುಡಿ ಮಾಡ್ಕೊತಿದ್ದಾರೆ.
ಕಡಲೆ ಬೀಜನ ಹುರಿದು ಪುಡಿ ಮಾಡ್ಕೊಂಡಿದ್ದಾರೆ, ಹಾಗೆ ಹುರ್ಗಡ್ಲೆನೂ ಪುಡಿ ಮಾಡ್ಕೊಂಡಿದ್ದಾರೆ. ಫಾಲೋವರ್ಸ್ ಎಷ್ಟಿದ್ದಾರೆ? ಅದು ಮತ್ತೆ ತೆಂಬಿಟ್ಟಿಗೆ ಬೆಲ್ಲ ಜಜ್ಕೊತಿದ್ದಾರೆ. ಯಾಕಂದರೆ ತಪ್ಪಲೆಗೆ ಅದನ್ನು ಹಾಕ್ಬಿಟ್ಟು ಒಲೆ ಮೇಲೆ ಇಟ್ಟರೆ ಸ್ವಲ್ಪ ಕಾಯೋದು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಪಾಕ ಬರೋದಕ್ಕೆ. ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಜಜ್ಜಿರೋ ಬೆಲ್ಲನ ಹಾಕ್ಕೊಂಡಿದ್ದಾರೆ. ಆ ಬೆಲ್ಲದ ಜೊತೆಗೆ ಸ್ವಲ್ಪ ನೀರು ಕೂಡ ಮಿಕ್ಸ್ ಮಾಡ್ಕೊತಿದ್ದಾರೆ. ನಂತರ ಅದನ್ನು ತೊಗೊಂಡು ಒಲೆ ಮೇಲೆ ಇಟ್ಟು ಅದನ್ನು ಕಾಯಿಸ್ತಾರೆ. ಇವಳು ನಮ್ಮ ಅಕ್ಕನ ಮಗಳು ಹೆಂಗೆ ತಿರುಗ್ತಾ ಇದ್ದಾಳೆ ಬೆಲ್ಲನ ನೀರಲ್ಲಿ. ಇದು ಯಾಕಂತಂದರೆ ಹಂಡು ಹಿಡ್ಕೊಬಾರ್ದು ಅಂತ ಹೇಳ್ಬಿಟ್ಟು ತಳ ಹಿಡ್ಕೊಬಿಡುತ್ತೆ ತಿರುಗಲಿಲ್ಲ ಅಂತ ಹೇಳಿದ್ರೆ. ಸೊ ಅದಕ್ಕೆ ತಿರುಗ್ತಾ ಇದ್ದಾಳೆ. ಅಮ್ಮ ಮಗಳಿಬ್ಬರು ಡಿಸ್ಕಸ್ ಮಾಡಿಕೊಂಡು ಕೆಲಸ ಮಾಡ್ತಿದ್ದಾರೆ. ನಮ್ಮ ಲಕ್ಷ್ಮಿ ಆಂಟಿ ಆಲ್ರೆಡಿ ಅಕ್ಕಿ ಹಸಿಟ್ಟನ್ನ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ನಮ್ಮ ಸಿಸ್ಟರ್ ಆರಾಮಾಗಿ ಕೂತಿದ್ದಾರೆ. ನಮ್ಮ ಅಕ್ಕ ದೇವರು ಪೂಜೆ ಮಾಡ್ತಿದ್ದಾರೆ. ಇವರು ನಮ್ಮ ಅಕ್ಕನ ಮಗಳು ನೋಡಿ ಹಾಯ್ ಮಾಡ್ತಿದ್ದಾಳೆ. ಉರಕ್ಕೆ ತೆಂಬಿಟ್ಟಿಗೆ ರೆಡಿ ಮಾಡ್ತಿದ್ದಾರೆ ನೋಡಿ. ಅಕ್ಕಿ ಹಸಿಟ್ಟು ಹಾಗೆ ಕೊಬ್ಬರಿ ಹಾಕೋತಿದ್ದಾರೆ. ಇದು ಕಡಲೆ ಪುಡಿ ಮತ್ತು ಹುರ್ಗಡ್ಲೆ ಪುಡಿ ಎರಡನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ರು. ಸೊ ಅದನ್ನು ಹಾಕ್ತಿದ್ದಾರೆ. ಹುರಿದಿರೋ ಬಿಳಿ ಎಳ್ಳು ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊತಿದ್ದಾರೆ ನೋಡಿ. ಪಾಕ ಎತ್ತಿರೋ ಬೆಲ್ಲದ ನೀರು ಇದನ್ನು ಆ್ಯಡ್ ಮಾಡ್ಕೊತಾ ಇದ್ದಾರೆ. ಬಿಸಿ ಇದೆ ಪಾಕ ಅಂತೇಳಿ ಅಲ್ಲೇನಲ್ಲೇ ಮಿಕ್ಸ್ ಮಾಡ್ತಾ ಇದ್ದಾರೆ. ಫೈನಲಿ ಉರಕ್ಕಿ ತಂಬಿಟ್ಟು ರೆಡಿ. ಇದು ಮಾಡೋಷ್ಟೊತ್ತಿಗೆ ನಮಗೆ ನೈಟ್ 10 ಗಂಟೆ ಆಯಿತು. ತೆಂಬಿಟ್ಟು ನರ್ಸ್ ತೊಗೊಂಡೋಗಿ ನಮ್ಮ ಅಕ್ಕ ಪೂಜೆ ಮಾಡಿಸ್ಕೊ ಬಂದಿದ್ರು. ಬಟ್ ನಾವು ಹೋಗೋದಕ್ಕಾಗಿಲ್ಲ, ಯಾಕಂದರೆ ಉರಕ್ಕಿ ತೆಂಬಿಟ್ಟು ಮಾಡೋದು 10 ಗಂಟೆ ಆಗೋಗಿತ್ತು. ಸೊ ಅದರಿಂದ ಹೋಗೋಕ್ಕಾಗಿಲ್ಲ. ಈ ದಿನ ಸಿಹಿ ಊಟ, ಅದರ ಬೆಳಿಗ್ಗೆಗೆ ನಾನ್ ವೆಜ್ಜು ನೋಡಿ. ನಮ್ಮ ಅತ್ತೆ ಮಗಳು ಯಾವ ರೀತಿ ಪಾತ್ರೆಗಳು ಗುಡ್ಡಿ ಹಾಕೊಂಡು ಹೇಗೆ ಬೆಳಗೋದಕ್ಕೆ ಅಂತ. ಹಾಗೆ ಬನ್ನಿ ತೋರಿಸ್ತೀನಿ ಮುಂದೆ. ನಳ ಮಹಾರಾಜ ಯಾರು ಅಂದರೆ ನೋಡಿ, ಇವರೇ ನಮ್ಮ ನಳ ಮಹಾರಾಜ. ನೋಡಿ ತುಂಬ ಖುಷಿಯಿಂದ ಅಡುಗೆ ಮಾಡ್ತಿದ್ದಾನೆ ಮಿಸ್ಟರ್ ನಳ ಮಹಾರಾಜ ಅಭಿ, ಮಂಡ್ಯದ ಹುಡುಗ. ಇವ್ರು ನಮ್ಮ ಬಾವ ಅಡುಗೆನ ಯಾವ ರೀತಿ ಮಾಡ್ತಿದ್ದಾರೆ ಅಂತ ನೋಡೋದಕ್ಕೆ ಬಂದಿದ್ದಾರೆ. ಇವನು ನಮ್ಮ ಅಕ್ಕನ ಮಗ ಕಿರಿಯೋನು.
ನಮ್ಮ ಅಭಿ ಮಧ್ಯ ಕೌಂಟ್ರ್ ಕೊಟ್ಕೊಂಡು ನಗ್ನಗ್ತಾ ಮಾತಾಡಿಕೊಂಡು ಜೋಕ್ಸ್ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಅಡುಗೆ ಮಾಡ್ತಿದ್ದಾರೆ. ಮಟನ್ದು ಚಿಕನ್ ಬೇಯ್ತಿದೆ, ಎಲ್ಲರೂ ನಾಳೆ ಬಂದು ಟೇಸ್ಟ್ ಮಾಡಿ, ಇವತ್ತು ಬೇಡ. ಏನಾಗಲ್ಲ ಸಾಂಬಾರು ತೆಳ್ಳೆ ಆಯ್ತಾ? ಸಾಂಬಾರು ತೆಳ್ಳೆ ಇದೆ, ಆಗಿದೆ, ಹೀಗಿದೆ ಅಂತ ಮಾತಾಡ್ಕೊಂಡಿದ್ದಾರೆ. ನೋಡಿ ನಮ್ಮ ಬ್ಲ್ಯಾಕಿ ತೋರಿಸ್ತೀನಿ. ಫುಲ್ ಸೈಲೆಂಟಾಗಿ ಹೋಗಿ ಕೂತ್ಬಿಟ್ಟಿದ್ದಾನೆ ಸೈಡಿಗೆ. ಪೂರ್ತಿ ಸುರಿದ್ರೆ ಉಪ್ಪು, ಚಿಕನ್ ಅಲ್ಲ, ಚಿಕನಲ್ಲಿ ಉಪ್ಪಲ್ಲ, ಉಪ್ಪೊಳಗೆ ಚಿಕನ್. ನಮ್ಮ ದೊಡ್ಡಮ್ಮನ ಮಗಳು ಹಾಗೆ ನಮ್ಮ ಅಭಿ ಇಬ್ಬರು ಫುಲ್ ಜೋಕ್ಸ್ ಮಾಡ್ಕೊಂಡೆ ಕೆಲಸ ಮಾಡ್ತಾ ಇದ್ರು. ಕರೀತಾರೆ. ಮಹಾರಾಜ ನೋಡಿ ಇದೊಂದೇ ವೆಜಿಟೇರಿಯನ್ ಅಂತ ಹೇಳ್ಬಿಟ್ಟು ಒಂದು ಪಾಯಸ ಅಂತ ಮಾಡಿರೋದು. ಇನ್ನು ಫುಲ್ ಎಲ್ಲ ನಾನ್ ವೆಜ್. ಹಾಗೆ ಬನ್ನಿ ನಮ್ಮ ಅಣ್ಣ ಅದಕ್ಕೆ ಏನು ಮಾಡ್ತಿದ್ದಾರೆ ನೋಡಿ. ತಲೆ ಕಾಲು ಏನೋ ಸೀತಾ ಇದ್ದಾರೆ. ಮೊಟ್ಟೆ ಬಿಡ್ಸೋಕು. ದೃಷ್ಟಿ ಆಗಲ್ವಾ? ಇವನಿಗೆ ದೃಷ್ಟಿ ಆಗುತ್ತಂತೆ. ಕೊನೆಯದಾಗಿ ಮುದ್ದೆ, ನಮ್ಮ ಮಂಡ್ಯದ ಮುದ್ದೆ. ಈ ಮಂಡ್ಯದ ಹುಡುಗ ನಳ ಮಹಾರಾಜ ಮಿಸ್ಟರ್ ಅಭಿ. ಇವನಿಲ್ಲ ಅಂದರೆ ನಮ್ಮ ಅಕ್ಕನ ಮನೇಲಿ ಅಡುಗೆನೇ ಆಗ್ತಾ ಇರಲಿಲ್ಲ. ಮುದ್ದೆ ಕಟ್ಟೋದಕ್ಕೆ ಹೊಸ ಗೆಸ್ಟ್ ಎಂಟ್ರಿ. ಫೈನಲಿ ಮುದ್ದೆ ರೆಡಿ. ಫೈನಲಿ ಗೆಸ್ಟ್ಗಳೆಲ್ಲ ಊಟ ಮಾಡ್ಕೊಂಡು ಹೋದ್ಮೇಲೆ ಸಂಜೆ ಇವರು ಊಟ ಕೂತಾಗ 4 ಗಂಟೆ ಮೇಲಾಗಿತ್ತು. ಭರ್ಜರಿ ಬ್ಯಾಟಿಂಗ್ ಮಾಡ್ತಿದ್ದಾರೆ ನೋಡಿ. ಊಟ ಎಲ್ಲ ಆದಮೇಲೆ ಕಾಮನ್ ಆಗಿ ಲಾಸ್ಟಲ್ಲಿ ತೊಳೆಯೋದಂತ ಇರುತ್ತೆ ನೋಡಿ, ಇದೇನೆ ಅದು. ಸೊ ನಮ್ಮ ಅಕ್ಕ ಎಲ್ಲ ಪಾತ್ರೆ ಎಲ್ಲ ತೊಳೆದು ನಮ್ಮ ಲಕ್ಷ್ಮಿ ಆಂಟಿ ಎಲ್ಲ ಮಾಡ್ತಿದ್ದಾರೆ ನೋಡಿ. ನಮ್ಮ ಅಣ್ಣ ಲಾಸ್ಟಲ್ಲಿ ಶಾಮಿಯಾನ ರಿಮೂವ್ ಮಾಡಿ ಎಲ್ಲನೂ ಫೋಲ್ಡ್ ಮಾಡಿರ್ತಿದ್ದಾರೆ. ಹೆಂಡತಿ ತೊಳಿತಾವಳೆ.
ನೋಡಿ ಇಷ್ಟೆಲ್ಲ ಕೆಲಸ ಮಾಡ್ತಾಯಿದ್ರು ಕೂಡ ಇನ್ನು ಖುಷಿಯಾಗಿ ನಗ್ನಗ್ತಾ ಕೆಲಸ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಹೀಗೆ ನಾನು ಹಾಕೋ ವಿಡಿಯೋಗಳನ್ನ ನೋಡ್ತಾ ಇರಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ. ಈ ಮಂಡ್ಯದ ಹುಡುಗನ ಬೆಳೆಸಿ ಹಾರೈಸಿ.